पूर्ण पृष्ठ पर स्वामी व्याप्त करता रक्षत्येव तदीयं मां कर्मार्चो गुरुदेवगः आपादमौलिपर्यन्तं गुरूणाम् आगतं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರ ಅಪಾರವಾದ ಮಹಿಮೆಯನ್ನು ಹೇಳುವಂತಹದ್ದು ಈ ವಾಕ್ಯಗಳು. ಶ್ರೀಮದಾಚಾರ್ಯ ಮಹತ್ವ, ಶ್ರೀಮದಾಚಾರ್ಯರು ಭಗವಂತನನ್ನ ಯಾವ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ನಮಗೆ ತಿಳಿಲಿಕ್ಕಾಗತ್ತೆ. ನಮಗೆ ಭಗವಂತನೇ ಉಪಾಸನೆ ಮಾಡು ಅಂತ ಹೇಳಿದ ತಕ್ಷಣ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯ ನಾನಾ ವಿಧವಾಗಿರತಕ್ಕಂತಹ ತೊಂದರೆಗಳು, ಕ್ಲೇಶಗಳು, ರಾಗದ್ವೇಷ, ಅಸೂರ್ಯ ಮಾತ್ಸರ್ಯಗಳೆಲ್ಲ ಸೇರಿಕೊಂಡಿದೆ. ಅದೆಲ್ಲ ಇದ್ದಾಗ ನಾವು ಹೇಗೆ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ? ತುಂಬಾ ಕಷ್ಟ. ಇಷ್ಟು ಕಷ್ಟ ಅಂತಂದ್ರೆ ಮನುಷ್ಯನಿಗೆ ತಾನು ತನ್ನದು ಅದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಉಳಿದೆಲ್ಲ ಆಮೇಲೆ ಜಗತ್ತಿನೊಳಗೆ. ಬಹಳ ಚಿತ್ರ ಅದು. ಭಗವಂತ ಆ ರೀತಿಯಾಗಿ ಮಾಯಾ ಬಂಧನವನ್ನ ಹಾಕಿಬಿಟ್ಟಿದ್ದಾನೆ. ತಾನು ತನ್ನದು ತನ್ನವರು ಅಂತನ್ನೋ ಒಂದು ವಿಷಯದಲ್ಲಿ ಆಸಕ್ತನಾಗಿರ್ತಕ್ಕಂತಹ ಈ ಆತ್ಮ ಜೀವ ತನಗೆ ಸಂಬಂಧ ಪಡದೇ ಇರತಕ್ಕಂತಹ ವಸ್ತು ಇದ್ದರೆ ಆಗ ದೂರ ಇದ್ದು ಬಿಡ್ತಾನೆ. ತನಗೆ ಬೇಕಾದ ವಸ್ತುವಿನಲ್ಲಿ ತೊಂದರೆ ಆದ್ರೆ ಕಷ್ಟಪಡ್ತಾನೆ. ಎಲ್ಲಿಯೇ ಭಗವಂತನ ಸ್ಮರಣೆ ಬರೋದು ನಮಗೆ? ಶ್ರೀಮದಾಚಾರ್ಯ ಅಂತಾರೆ, ನಿಜ, ಅಷ್ಟು ಸುಲಭವಾಗಿ ನಾನು ಭಗವಂತನ ಉಪಾಸನೆ ಮಾಡು ಅಂತ ಹೇಳಿದ ತಕ್ಷಣ ನೀವು ಉಪಾಸನೆ ಮಾಡ್ತೀರಿ ಅಂತ ನಾನು ತಿಳ್ಕೊಂಡಿಲ್ಲ. ವಾಯುದೇವರು ಗೊತ್ತವರಿಗೆ. ಶ್ರೀಮದಾಚಾರ್ಯ ಅಂತಾರೆ, ನಿಮಗೆ ದೊಡ್ಡದಾಗಿರ್ತಕ್ಕಂತಹ ವೈರಿ ಇದ್ದಾನೆ. ಬಲಿನಂ ನಿಜ ವೈರಿಣಂ ಆತ್ಮ ತಮೋಭಿದಂ. ಇದಕ್ಕೆ ನಿಜವಾಗಿಯೂ ಆತ್ಮ ತಮೋಭಿದಂ ಅಂತ ಅನ್ನೋದನ್ನ ಭಗವಂತನಿಗೂ ವಿಶೇಷಣ ಮಾಡಿದ್ದಾರೆ. ಇವು ಹೇಳ್ಬೋದು. ದೃಢಂ ನಿಹತ್ಯ. ಶ್ರೀಮದಾಚಾರ್ಯ ಅಂತಾರೆ, ದೇವರ ಉಪಾಸನೆ ಮಾಡ್ಲಿಕ್ಕೆ ತುಂಬಾ 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 ವಿಘ್ನಗಳಿದೆ, ತೊಂದರೆಗಳಿದೆ, ಕಷ್ಟಗಳಿದೆ. ಸುಲಭವಾಗಿ ನೀವು ಮಾಡ್ತೀವಿ ಅಂತನೂ ಸಾಧ್ಯ ಇಲ್ಲ. ನಮ್ಮ ಗುರುಗಳು ಮೊನ್ನೆ ಅನೇಕ ಬಾರಿ ಹೇಳ್ತಾ ಇದ್ರು, ಆ ಮಾತನ್ನ ಹೇಳ್ತಾ ಇದ್ರು. ಮನುಷ್ಯನಿಗೆ ಯಾವ್ಯಾವುದಕ್ಕೆ ಹೇಗೆ ಹೇಗೆ ವಿಘ್ನಗಳು ಬರ್ತದೆ ಅಂತ, ಯಾವ ರೀತಿಯಾದ ಕಷ್ಟಗಳು ಬರುತ್ತೆ, ಯಾವುದಕ್ಕೆ ಹೆಚ್ಚು ಕಷ್ಟ ಬರುತ್ತೆ, ಯಾವುದಕ್ಕೆ ವಿಘ್ನಗಳು ಕಡಿಮೆ ಬರ್ತದೆ. ನಮಗೆ ಇವತ್ತು ಊಟ ಮಾಡಬೇಕು, ಆಹಾರ ಸಿಗಬೇಕು. ಆ ಆಹಾರ ಸಿಗ್ಲಿಕ್ಕೂ ಎಷ್ಟೋ ಕಷ್ಟಗಳು ಎಷ್ಟೋ ಜನರಿಗೆ ಇರತ್ತೆ. ಆದ್ರೆ ಆ ವಿಘ್ನಗಳು ಬೇಗ ಪರಿಹಾರ ಆಗ್ಬಿಡ್ತದೆ. ಕಷ್ಟಪಡ್ತೀವಿ, ಒಂದಿನ ಎರಡು ದಿನ, ಆಮೇಲೆ ಮತ್ತೆ ಸರಿಯಾಗ್ಬಿಡ್ತದೆ. ಆರಾಮಾಯ್ತು ಅಂತ ಹೇಳ್ತೀವಿ. ಅದೇ ಸ್ವಲ್ಪ ಪೂಜೆ ಮಾಡಬೇಕು, ಇನ್ನೇನಾದ್ರೂ ಪಾರಾಯಣ ಮಾಡಬೇಕು ಅಂದ್ರೆ ಅದಕ್ಕೆ ಹೆಚ್ಚು ವಿಘ್ನ ಬರುತ್ತೆ. ಊಟನೋ, ನಮ್ದು ಏನೋ ಒಂದು ಕೆಲಸ, ನಾನು ಇವತ್ತು ಬಟ್ಟೆ ಒಗಿಬೇಕು ಅಂತ ಹೇಳ್ತೀನಿ, ಇಲ್ಲ ಬ್ಯಾಂಕಿಗೆ ಹೋಗ್ಬೇಕು ಅಂತ ಹೇಳ್ತೀನಿ, ಇಲ್ಲ ಯಾವ್ದೋ ವ್ಯಕ್ತಿಯನ್ನು ನೋಡ್ಬೇಕು ಅಂತ ಹೇಳ್ತೀನಿ, ಇಲ್ಲ ಇನ್ಯಾವುದೋ ಒಂದು ಚಿಕ್ಕ ಊರಿಗೆ ಹೋಗ್ಬರ್ಬೇಕು ಅಂತ ಏನೇನೋ ಬೇಕಾಷ್ಟು ಪ್ಲಾನ್ ಮಾಡ್ತೀನಿ. ಅದಕ್ಕೆಲ್ಲ ವಿಘ್ನಗಳು ಬರುತ್ತೆ, ಮತ್ತೆ ಪರಿಹಾರ ಆಗ್ಬಿಡ್ತದೆ. ಅದಕ್ಕೆ ಭಾಳ ಟೆನ್ಷನ್ ಮಾಡ್ಕೊಂಡು ಬರೋದು ಹೋಗೋದು. ಲೌಕಿಕವಾದ ಕಾರ್ಯಗಳನ್ನು ಸಾಧನ ಮಾಡ್ಲಿಕ್ಕೂ ಬೇಕಾಷ್ಟು ವಿಘ್ನ ಬರುತ್ತೆ, ಅದನ್ನ ಪರಿಹಾರ ಮಾಡ್ಕೊಳ್ತೀವಿ. ಆದ್ರೆ ಈ ಅಲೌಕಿಕವಾದ ಸಾಧನವಾಗಿರ್ತಕ್ಕಂತಹ ಪಾರಾಯಣ ಪೂಜೆ ಮಾಡ್ತಾ ಇರುವಾಗ ಹೆಚ್ಚು ವಿಘ್ನ, ಬಹಳಷ್ಟು ವಿಘ್ನಗಳು ಬರುತ್ತೆ, ನಾನಾ ರೀತಿಯಿಂದ ಬರುತ್ತೆ.
ಅದಕ್ಕಿಂತಲೂ ಹೆಚ್ಚಿನ ವಿಘ್ನಗಳು ಎಲ್ಲಿ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನ ಮಾಡುವ ಹೆಚ್ಚು ವಿಘ್ನ ಬರುತ್ತೆ. ಯಾವುದಕ್ಕೆ ಅಂದರೆ ಜಪ ಮಾಡೋದು ಇನ್ನೂ ಹೆಚ್ಚು ಪುಣ್ಯ, ಅದಕ್ಕೆ ಇನ್ನೂ ಹೆಚ್ಚು ವಿಘ್ನ ಬರುತ್ತೆ. ನಾವು ಮಾಡ್ಲಿಕ್ಕೇ ಆಗೋದಿಲ್ಲ. ಮನಸ್ಸು ಬರುತ್ತೆ, ಮಾಡೇ ಬಿಡ್ಬೇಕು ಅಂತ ಅನ್ಕೋತೀವಿ, ಏನೋ ಮಾಡಿ ಮತ್ತು ಬಿಟ್ಟು ಬಿಡ್ತೀವಿ. ಒಂದು 100 ಗಾಯತ್ರಿ ಜಪ ಮಾಡಿದ್ರೆ ಸಾಕು ನಮಗೆ ಎಂಥ ದಿವ್ಯವಾದ ಶಕ್ತಿ ಬರ್ತದೆ. ನಾವು ಮಾಡೋದಿಲ್ಲ. 100 ಮಾಡ್ಲಿಕ್ಕೆ 5 ನಿಮಿಷ ಆಗತ್ತೆ. ಒಂದು 100 ಗಾಯತ್ರಿ ಜಪವನ್ನು ಮಾಡಿ ನೋಡಿ, ನಿಮ್ ಮನಸ್ಸಿಗೆ ಚೇಂಜ್ ಆಗ್ಲೇ ಇಲ್ಲ ಅಂತ ಸಾಧ್ಯನೇ ಇಲ್ಲ. ಯಾವ ರೀತಿಯಾಗಿ ಮಾಡಬೇಕು ಹಾಗೆ ಮಾಡಬೇಕು. ಮತ್ತೆ ನಮ್ಮಲ್ಲಿ ಒಬ್ರಿದ್ರು, ಅವರು ಗಾಯತ್ರಿ ಜಪ ಮಾಡ್ತೀನಿ ಅಂತ ಹೇಳಿ 10 ನಿಮಿಷ 1000 ಆಗ್ಬಿಡ್ತು. 10 ನಿಮಿಷ ಹೇಗೆ 1000 ಆಗಲಿ ಸಾಧ್ಯ? ಪಾಪ ಹೇಳ್ತಿದ್ರು, ಸುಮ್ನೆ ಏನ್ ಮಾಡೋಣ ಅಂತ ಅನ್ಬೇಕಷ್ಟೆ. ಆ ತರಹ ಅಲ್ಲ, ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಿಧಾನವಾಗಿ 100 ಗಾಯತ್ರಿ ಜಪವನ್ನು ಮಾಡಿದ್ರು ನಮಗೆ ಮಹಾ ಲಾಭ ಇದೆ. ಆದ್ರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಪುಣ್ಯ ಇಲ್ಲ ನಮಗೆ, ಆಗೋದಿಲ್ಲ. ತುಂಬಾ ವಿಘ್ನ ಬರುತ್ತೆ. ಮೊದಲನೇದ್ದು ಅವಕಾಶನೇ ಬರಂಗಿಲ್ಲ, ಬುದ್ಧಿನೇ ಬರಂಗಿಲ್ಲ, ಮನಸ್ಸೇ ಬರಂಗಿಲ್ಲ. ಉಪದೇಶ ಎಷ್ಟೋ ಮಂತ್ರ ಉಪದೇಶ ಆಗೋದಿಲ್ಲ ಅಂತಂತೀವಿ, ಇನ್ನೇನೋ ಹೇಳ್ತೀವಿ, ಒಟ್ಟಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಘ್ನಗಳು 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 ತೊಂದರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ವೈರಿಗಳು ನಮಗೆ. ಬಲಿನಂ ನಿಜ ವೈರಿಣಂ ದೃಢಂ ನಿಹತ್ಯ ಅಂತಾರೆ ಶ್ರೀಮದಾಚಾರ್ಯ. ಅದಕ್ಕಿಂತಲೂ ಹೆಚ್ಚು ವಿಘ್ನ ಯಾವುದಕ್ಕೆ ಬರುತ್ತೆ ಗೊತ್ತಾ? ಅದಕ್ಕಿಂತಲೂ ಹೆಚ್ಚಿನ ವಿಘ್ನಗಳು ಬರೋದು ಅಧ್ಯಯನಕ್ಕೆ, ಜ್ಞಾನಕ್ಕೆ. ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಶ್ರವಣ ಮಾಡ್ಲಿಕ್ಕೆ, ಈಗ ಭಾಗವತ ಪುರಾಣ ಕೇಳಬೇಕು, ಮಹಾಭಾರತ ಕೇಳಬೇಕು, ಜ್ಞಾನ ಬರುತ್ತೆ. ಶಾಸ್ತ್ರ ಗ್ರಂಥ ಅಧ್ಯಯನ ಮಾಡಬೇಕು, ಭಗವಂತನಿಗೆ ಡೈರೆಕ್ಟ್ ಆಗಿ ಇದು ಅಪ್ರೋಚ್ ಆಗೋದು. ಅಂತಹ ಭಗವಂತನ ಅಪಾರವಾದ ಮಹಿಮೆಯನ್ನು ತಿಳಿಸುವ ಯಾವ ಶಾಸ್ತ್ರಗಳ ಪಾಠ ಇದೆ ಅಥವಾ ಪ್ರವಚನಗಳಿದೆ, ಅದನ್ನು ನಮಗೆ ಕೇಳಿಕ್ಕೇ ಆಗೋದಿಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನ ವಿಘ್ನಗಳು. ಮೊದಲನೇ ಕಾರ್ಯಕ್ಕೆ 10 ಆದ್ರೆ, ಆಮೇಲೆ ಅದಕ್ಕೆ 100 ಆದ್ರೆ, ಆಮೇಲೆ ಅದಕ್ಕೆ 1000 ಆದ್ರೆ, ಇದಕ್ಕೆ ಲಕ್ಷ ವಿಘ್ನಗಳು. ಅತೀ ಸಹಜವಾಗಿ ಅದನ್ನ ಬಿಟ್ಬಿಡ್ತೀವಿ. ಜ್ಞಾನ ಎಷ್ಟು ಮಹತ್ವದ್ದು, ಪಾಠ ಎಷ್ಟು ಮಹತ್ವದ್ದು, ಪ್ರವಚನ ಎಷ್ಟು ಮಹತ್ವದ್ದು, ಅದನ್ನ ಬಿಟ್ಟು ಬಿಡ್ತೇವೆ. ಬೇರೆ ಇನ್ಯಾವುದನ್ನು ಹಾಕ್ತೀವಿ, ಟೈಮ್ ಮಾಡ್ತೀವಿ, ಅದನ್ನ ಮಾಡಿದೆ, ನಾವು ಮಾಡಿ ತಪ್ಪ ಅಂತ ಹೇಳ್ತಾ ಇಲ್ಲ. ಇದು ಉತ್ತಮವಾದ ಸಾಧನ. ಇದಕ್ಕೆ ತುಂಬಾ ವೈರಿಗಳು, ವಿಘ್ನಗಳು, ಬಹಳ ತೊಂದರೆಗಳು, ಕಷ್ಟ. ಇವಾಗ ನಾವು ದೇವ್ರ ಗುಡಿ ಕಟ್ತೀನಿ, ಅದಕ್ಕೂ ಶ್ರಮ ಆಗತ್ತೆ. ನಮ್ ಮನೆ ಕಟ್ತೀವಿ, ಅದಕ್ಕೂ ಶ್ರಮ ಆಗತ್ತೆ. ಒಂದು ಮಠ ಕಟ್ತೀವಿ, ಶ್ರಮ. ಒಂದು ದೇವರ ಮೂರ್ತಿ ಕಟ್ಟಿಸ್ತೀವಿ, ಅದಕ್ಕೆ ಶ್ರಮ ಆಗತ್ತೆ. ಇಲ್ಲ ಇನ್ಯಾವ್ಯಾವ್ದೋ ರೀತಿಯ ಇದಕ್ಕೆಲ್ಲದಕ್ಕೂ ಶ್ರಮ ಆಗತ್ತೆ, ಇಲ್ಲ ಅಂತಿಲ್ಲ. ಯಾವ್ದಕ್ ಶ್ರಮ ಇಲ್ಲ, ಎಲ್ಲದಕ್ಕೂ ಶ್ರಮ ಇದೆ. ಆದ್ರೆ ಆ ಎಲ್ಲ ಶ್ರಮಗಳನ್ನು ಹೇಗೋ ಮಾಡಿ ದಾಟಿ ಬಂದು ನಾವು ಒಂದು ಕೆಲಸ ಮಾಡೀವಿ ಅಂತ ಹೇಳಬಹುದು. ಆದ್ರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ, ಮಹಾಭಾರತ ಭಾಗವತ ಸಚ್ಚಾಸ್ತ್ರಗಳನ್ನ ನಾವು ಶ್ರವಣ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ನಿರಂತರವಾಗಿ ಆಗತ್ತೆ ಅಂದ್ರೆ ಅದು ತುಂಬಾ ಕಷ್ಟ, ತುಂಬಾ ಕಷ್ಟ, ತುಂಬಾ ಕಷ್ಟ. ಅದಕ್ಕೆ ನಾವು ತುಂಬಾ ಪುಣ್ಯ ಮಾಡಬೇಕಾಗತ್ತೆ. ಅದಕ್ಕೆ ವಿಘ್ನಗಳು ಜಾಸ್ತಿ. ಅದಕ್ಕೆ ಶತ್ರುಗಳು ಜಾಸ್ತಿ. ಯಾಕೆ ಅಂದ್ರೆ ನೀವೇನಾದ್ರೂ ದೇವರಲ್ಲಿ ಭಕ್ತಿ ಮಾಡಿಬಿಟ್ರೆ, ನೀವೇನಾದ್ರೂ ದೇವರ ಜ್ಞಾನ ಬಂದ್ಬಿಟ್ರೆ, ನೀವು ತುಂಬಾ ಸಮೀಪಕ್ಕೆ ಹೋಗ್ಬಿಡ್ತೀರಿ ಭಗವಂತನ ಹತ್ರ. ಭಗವಂತನ ಮೇಲೆ ಅನುಗ್ರಹ ಮಾಡ್ಬೇಕಾಗ್ತದೆ, ನೀವು ಉತ್ತಮವಾದ ಸ್ಥಾನ ಪಡಿತೀರಿ. ಹೀಗಾಗಿ ದೇವರು ನಮಗೆ ಬೇಗನೆ ಜ್ಞಾನವನ್ನು ಕೊಡುವುದಿಲ್ಲ, ಎಲ್ಲ ಕೊಟ್ಟು ಬಿಡ್ತಾನೆ. ನಿಮಗೆ ಏನ್ ಬೇಕೋ ಎಲ್ಲ ಕೊಟ್ಬಿಡ್ತಾನೆ, ಜ್ಞಾನ ಮಾತ್ರ ಕೊಡೋದಿಲ್ಲ. ಜ್ಞಾನ ಕೊಟ್ಟರೆ ಜೀವನಿಗೆ ಸದ್ಗತಿ, ಜ್ಞಾನ ಬಂದರೆ, ಭಕ್ತಿ ಬಂದರೆ ಜೀವ ಉತ್ತಮವಾದ ಮೇಲ್ಪಂಕ್ತಿಯಲ್ಲಿ ಸೇರ್ತಾನೆ. ಜೀವ ಊರ್ಧ್ವ ಅವಸ್ಥೆ ಬರುತ್ತೆ ಅವನಿಗೆ. ಆದ್ದರಿಂದ ಈ ಜ್ಞಾನಕ್ಕೆ ತುಂಬಾ ವಿರೋಧಿಗಳು ಜಾಸ್ತಿ, ವಿಘ್ನಗಳು ಜಾಸ್ತಿ.
ಅದರಲ್ಲಿಯೂ ಉತ್ತಮವಾದ ಗ್ರಂಥಗಳ ಅಧ್ಯಯನ ಮಾಡಲಿಕ್ಕೆ ಅಷ್ಟಷ್ಟು ವಿಘ್ನಗಳು, ಅಷ್ಟಷ್ಟು ಪುಣ್ಯ ರಾಶಿ ಸುರಿಬೇಕು. ಹಾಗಿದ್ರೆ ಮಾತ್ರ ಆ ಅದ್ಭುತವಾದ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನಾಗಲಿ ಭಗವಂತನ ಮಹಿಮೆಯನ್ನಾಗಲಿ ಹೇಳುವ ತಿಳಿಯುವ ಆ ಗ್ರಂಥವನ್ನ ಅಧ್ಯಯನ ಮಾಡುವ ಬುದ್ಧಿಶಕ್ತಿ ಎಲ್ಲಾ ಕೊಡ್ತಾನೆ ದೇವರು. ಇಲ್ಲ ಅಂದ್ರೆ ಏನ್ ಬರೋದೇ ಇಲ್ಲ, ಏನ್ ಮಾಡೋದು? ಸಂಸ್ಕೃತ ಬರೋದಿಲ್ಲ, ಕೆಲವರಿಗೆ ಓದಲಿಕ್ಕಾಗೋದಿಲ್ಲ, ಕೆಲವರಿಗೆ ಅರ್ಥ ಆಗೋದಿಲ್ಲ, ತಿಳಿದ್ರು ನೆನಪುಳಿಯೋದಿಲ್ಲ, ಕೆಲವರಿಗೆ ಇಷ್ಟ ಆಗೋದಿಲ್ಲ, ಕೆಲವು ದೂರ ಏನೇನೋ ಆಗತ್ತೆ, ಒಟ್ಟಿಗೆ ಏನೋ ಆಗಿ ನಾವು ದೂರ ಬಿಡ್ತೀವಿ. ಯಾಕೆ ಮಾತನ್ನ ಹೇಳ್ತಾ ಇದ್ದಂದ್ರೆ, ನಮಗೆ ಎಲ್ಲ ಕಡೆಗೆ ಶತ್ರುಗಳಿದ್ದಾರೆ, ಎಲ್ಲ ಕಡೆಗೆ ವೈರಿಗಳಿದ್ದಾರೆ, ಎಲ್ಲ ಕಡೆಗೂ ವಿಘ್ನಗಳಿದೆ, ಎಲ್ಲದಕ್ಕೂ ತೊಂದರೆ ಇದೆ. ಆದ್ರೆ ಭಗವಂತನ ಉಪಾಸನೆಗೆ, ಭಗವಂತನ ಜ್ಞಾನಕ್ಕೆ, ಭಗವಂತನ ಚಿಂತನೆಗೆ ಅಪಾರವಾದ ಮಹಿಮೆ ಇರತಕ್ಕಂತಹ ಭಗವಂತನ ಉಪಾಸನೆ ಮಾಡೋದೇ ಇಲ್ಲ. ಅನಂತಾನಂತ ಜೀವರಾಶಿ ನೇಮನ ಮಾಡ್ತಾನೆ ಪರಮಾತ್ಮ. ಅನಂತಾನಂತ ಜೀವರಾಶಿಗಳ ಬುದ್ಧಿ ಪ್ರೇರಕನಾಗಿದ್ದಾನೆ. ಅನಂತಾನಂತ ಜೀವರಾಶಿಗಳ ಸಕಲ ವಿಧವಾದ ಸಾಮರ್ಥ್ಯವನ್ನು ಕೊಡ್ತಾನೆ ಭಗವಂತ ಅವರಿಗೆ. ಅವರಿಂದ ಆ ಕಾರ್ಯವನ್ನು ಮಾಡಿಸ್ತಾನೆ. ನಾವ್ಯಾರು ಮಾಡುವ? ಯಾವ ಜೀವ ಏನು ಮಾಡ್ತಾನೆ? ಒಬ್ಬ ವೈದ್ಯ, ಭಾರೀ ವೈದ್ಯ, ಎಷ್ಟು ಬುದ್ಧಿವಂತ, ಎಷ್ಟು ಕೆಲಸ ಮಾಡ್ತಾನೆ. ನಮ್ಮಲ್ಲಿ ಒಬ್ರು ಇದ್ರು ಪಾಪ, ದಿನಾರು ಒಳ್ಳೆ ಡಾಕ್ಟರ್. ಅವರು 16 ತಾಸು 18 ತಾಸು ಬ್ರೈನ್ ಆಪರೇಷನ್ ಮಾಡೋ. ಆಶ್ಚರ್ಯವಾಗತ್ತೆ. ಒಬ್ಬ ವ್ಯಕ್ತಿ ನಿಂತ್ಕೊಂಡಿರ್ಬೇಕು, ನಿದ್ದೆ ಇಲ್ಲ, ಊಟ ಇಲ್ಲ, 16 ತಾಸು 18 ತಾಸು ಮಾಡ್ತಾರೆ. ಇವ್ರು ಇದ್ದಾರೆ. ಆ ಶಕ್ತಿ ಯಾರು ಕೊಟ್ರು? ದೇವರು ಕೊಟ್ಟ, ಸಾಮರ್ಥ್ಯ ಕೊಟ್ಟ, ಮಾಡಿಸಿದ. ಅವ್ರಿಗೆ ಕೀರ್ತಿ ಕೊಟ್ಟ, ಕೆಲವರಿಗೆ ಹಣ ಕೊಟ್ಟ, ಕೆಲವರಿಗೆ ಇನ್ನೊಂದು ಕೊಟ್ಟ, ಆದ್ರೆ ಜ್ಞಾನ ಕೊಡ್ಲಿಲ್ಲ. ಜ್ಞಾನ ತುಂಬಾ ದುರ್ಲಭ ದುರ್ಲಭ ದುರ್ಲಭ. ಅದರಲ್ಲಿಯೂ ತುಂಬಾ ಆಶ್ಚರ್ಯವತಿ ಜಗತ್ತಿನಲ್ಲಿರ್ತಕ್ಕಂತಹ ಜೀವಸ್ ನೋಡ್ತಾ ಇರುವಾಗ ಶುದ್ಧವಾದ ಭಗವತ್ ತತ್ವವನ್ನು ತಿಳಿಸುವಂತಹ ಈ ವೈಷ್ಣವ ಪರಂಪರೆ, ಶ್ರೀಮದ್ ಆಚಾರ್ಯ ಸಿದ್ಧಾಂತವನ್ನ ತಿಳಿಸುವ ದೊಡ್ಡ ಪರಂಪರೆ ಇದೆಯಲ್ಲ, ಇದನ್ನು ಬಿಟ್ಟು ಪಾಪಿ ಎಷ್ಟೋ ಜನ ಎಷ್ಟೋ ಇರ್ತಾರೆ, ಹೇಗೋ ಇರ್ತಾರೆ, ಏನೋ ಮಾತಾಡ್ತಾರೆ, ಎಲ್ಲೋ ಹೋಗ್ತಾರೆ, ಯಾವ್ದೋ ಗುರುಗಳಂತಾರೆ, ಏನೇನೋ ಸಾಧನ ಮಾಡ್ತಾರೆ. ಅದನ್ನೆಲ್ಲ ನೋಡ್ತಾ ಇರುವಾಗ ನಾವು ಪರಮ ವೈಷ್ಣವರಾಗಿ ಉತ್ತಮವಾಗಿರ್ತಕ್ಕಂತಹ ಸಿದ್ಧಾಂತವನ್ನ ತತ್ವವನ್ನು ತಿಳಿಸಿಕೊಟ್ಟಂತಹ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಿದ್ದೇವೆ. ಅವರು ಹೇಳಿದ ಸಾಧನವನ್ನು ಅನುಷ್ಠಾನ ಮಾಡುವಂತಹ ಭಾಗ್ಯವನ್ನು ಪಡೆದಿದ್ದೇವೆ. ಇಂತಹ ಪ್ರಸಂಗದಲ್ಲಿ ಭಗವಂತನ ಉಪಾಸನೆ ಮಾಡೋದು ತುಂಬಾ ಅವಶ್ಯಕ. ಶ್ರೀಮದ್ ಆಚಾರ್ಯ ಅಂತಾರೆ, ಬಲಿನಂ ನಿಜ ವೈರಿಣಂ. ನಮಗೆ ಶತ್ರು ಇದ್ದಾನಲ್ಲ, ಅವನು ಬಲಿಷ್ಠ. ನಮಗೆ ಅಜ್ಞಾನವಿದೆ, ವಿಪರೀತ ಜ್ಞಾನವಿದೆ, ಸಂಶಯವಿದೆ, ಪ್ರಕೃತಿ ಬಂಧ ಇದೆ, ರಾಗದ್ವೇಷಾದಿಗಳಿದೆ. ಅಷ್ಟು ಸುಲಭವಾಗಿ ಮೀರಿ ಬರ್ತೀವಿ ಅಂತ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಅದು ಭಗವಂತ ಎಂಥೆಂಥ ವ್ಯಕ್ತಿಗಳಿಗೆ ಏನೇನೋ ಮಾಡಿಬಿಡ್ತಾನೆ. ದೇವರು ಬಹಳ ವಿಚಿತ್ರ ದೇವರು. ನಮ್ಮ ಗುರುಗಳು ಮೇಲಿಂದ ಹೇಳ್ತಾ ಇದ್ರು, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ತುಂಬಾ ಅಹಂಕಾರ ಪಡಬೇಡಿ. ಯಾವ ಕ್ಷಣಕ್ಕೆ ಮನುಷ್ಯನ ತಲೆ ಕೆಟ್ಟ ಹೋಗ್ಬಿಡ್ತದೆ, ಮನಸ್ಸು ಕೆಟ್ಟ ಹೋಯ್ತು, ಬುದ್ಧಿ ಕೆಟ್ಟ ಹೋಯ್ತು, ಮುಗಿದು ಹೋಯ್ತು, ಮೇಲೆ ಇರ್ತಕ್ಕಂಥ ವ್ಯಕ್ತಿ ದಪ್ ಅಂತ ಕೆಳಗೆ ಬೀಳುತ್ತೆ. ನಾವು ಅಷ್ಟು ಮಾಡಿದ್ದೀವಿ, ಇಷ್ಟು ಮಾಡಿದ್ದೀವಿ, ಅಲ್ಲಿ ಜಪ, ಇಷ್ಟು ಪಾರಾಯಣ, ಹೋಮ, ಅವ್ರಿಗೆ ಏನಾಗತ್ತೆ? ಏನಾಗೋದಿಲ್ಲ. ಅದೆಲ್ಲ ಇಲ್ಲ, ಆ ಸಂಬಂಧನೇ ಇಲ್ಲ. ಅದಕ್ಕೆ ಮೇಲಿನ ಮೇಲೆ ಒಂದು ದೃಷ್ಟಾಂತ. ಜಡ ಭರತ, ಆ ಚಕ್ರವರ್ತಿಯ ಒಂದು ಚರಿತ್ರೆ ನೀವು ಭಾಗವತಲ್ಲಿ ಕೇಳ್ತೀರಿ. ಏನು ಕಡಿಮೆ ಅವನು? ಭರತ ಚಕ್ರವರ್ತಿ ಅಪರೋಕ್ಷ ಜ್ಞಾನಿ, ಮಹಾಜ್ಞಾನಿ. ಮಹಾಜ್ಞಾನಿ. ನಮಗೆ ಶಾಸ್ತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಭಗವಂತನನ್ನ ಪ್ರತ್ಯಕ್ಷವಾಗಿ ನೋಡಿದ ಅಪರೋಕ್ಷ ಜ್ಞಾನಿ, ಮಹಾಜ್ಞಾನಿ. ಅಂತಹ ವ್ಯಕ್ತಿಗೆ ಒಂದು ಚಿಕ್ಕದಾದ ಪ್ರಸಂಗ ಕೆಳಗಡೆ ಬಿದ್ದು ಹೋಗ್ಬಿಟ್ಟ.
ಏನು ಪ್ರಸಂಗ ಅದು? ನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ಜಿಂಕೆ ಮರಿಯನ್ನು ನೋಡಿದ, ಅದು ಸತ್ತು ಹೋಗತ್ತೆ ಅಂತನ್ನೋ ಪ್ರೀತಿ ಮಾಡಿದ, ತಗದ, ಅದ್ರ ಮೇಲೆ ಅಭಿಮಾನ ಸ್ಟಾರ್ಟ್ ಆಯ್ತು. 3 ಸಲ ಇರೋ ಸ್ನಾನ 2 ಆಯ್ತು, 2 ಇರೋದು 1 ಆಯ್ತು. 5 ತಾಸು 10 ತಾಸು ಮಾಡ್ತಕ್ಕಂತಹ ಜಪ 3 ಆಯ್ತು, 2 ಆಯ್ತು, ಕೊನೆಗೆ 1 ತಾಸು ಆಯ್ತು. ಜಿಂಕೆ ಯಾರು? ಅದೇ ನಮ್ಮ ಆಚಾರ್ಯ ತುಂಬಾ ಚೆನ್ನಾಗಿ ವಿಶೇಷ ಮಾಡ್ತಾ ಇದ್ರು. ನನ್ನ ಹೆಂಡತಿ ನನ್ನ ಮಕ್ಕಳಿಗಾಗಿ ನಾನು ಸಾಧನೆ ಬಿಟ್ಟರೆ ಪರವಾಗಿಲ್ಲ, ಇದೇನು ಸಂಬಂಧ ಇಲ್ಲ. ಅದು ಎಷ್ಟು ವಿಚಿತ್ರ ನೋಡಿ. ಜಿಂಕೆಯ ಮರಿ ಇವನ ಹೆಂಡತಿನ ಮಗುವ ಇವನ ರಾಜ್ಯಕ್ಕೆ ಸಂಬಂಧಪಟ್ಟದ್ದ ಏನೂ ಇಲ್ಲ. ಭಗವಂತ ಸಂಕಲ್ಪ ಮುಗಿದು ಹೋಯ್ತು. ಅಯ್ಯೋ ಜಿಂಕೆ ಮರಿ, ಅಯ್ಯೋ ಜಿಂಕೆ ಮರಿ, ಅಭಿಮಾನ ಮಾಡಿ 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 ಯಾಕೆ ದೃಷ್ಟಾಂತ ಹೇಳ್ತ, ಕೊನೆಗೆ ಅವನೇ ಜಿಂಕೆ ಆಗಿಬಿಟ್ಟ. ಆಮೇಲೆ ಜಡಭರತನಾದಾಗ, ಅರ್ಥಾತ್ ಬ್ರಾಹ್ಮಣನಾದಾಗ ಎಚ್ಚರ ಇದ್ದ, ಅಯ್ಯೋ ಇನ್ನು ಮೇಲೆ ಆ ತಪ್ಪು ಮಾಡೋದು ಬೇಡ ಅಂತ. ಯಾಕೆ ದೃಷ್ಟಾಂತ ಹೇಳ್ತೇನೆ ಅಂದ್ರೆ, ನಾವೆಲ್ಲ ತುಂಬಾ ಬಹಳ ಚೆನ್ನಾಗಿದ್ದೇವೆ, ನಮ್ಮನ್ನ ಯಾರು ಬಿಡಿಸಿ ಸಾಧ್ಯ ಇಲ್ಲ, ನಾವೆಷ್ಟು ಒಳ್ಳೆ ಕೆಲಸರಾಗಿದ್ದೇವೆ ಅಂತ ಎಂದೂ ನಮ್ಮ ಮೇಲೆ ನಮಗೆ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾನೆ, ಗುರುಗಳ ಅನುಗ್ರಹ ಇದೆ, 2 ಹೊತ್ತು ಸಂಧ್ಯಾವಂದನ ಮಾಡ್ತೇವೆ, ಜಪ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಬ್ರಾಹ್ಮಣರಾಗಿದ್ದೇವೆ, ಸತ್ಕಾರ ಮಾಡ್ತೇವೆ. ಯಾವತ್ತು ದೇವರ ಗುರುಗಳ ಕೃಪೆ ನಮ್ಮಿಂದ ಸ್ವಲ್ಪ ದೂರವಾಯಿತೋ ಮುಗದೇ ಹೋಯ್ತು. ಅದಕ್ಕೆ ಶ್ರೀಮದಾಚಾರ್ಯ ಎಚ್ಚರ ಕೊಡ್ತಾರೆ, ಬಲಿನಂ ನಿಜ ವೈರಿಣಂ ದೃಢಂ ನಿಹತ್. ನಿಮ್ಮ ವೈರಿ, ನಿಮಗೆ ಶತ್ರು ಇದ್ದಾನಲ್ಲ ಮನಸ್ಸು, ಆ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮಕ್ರೋಧ ಮೋಹ ಲೋಭ ಮದ ಮತ್ಸರಗಳು, ಅಥವಾ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಅಜ್ಞಾನ ವಿಪರೀತ ಜ್ಞಾನ ಸಂಶಯಾದಿಗಳು, ಹಾಗೂ ತಮೋಗುಣ ರಜೋಗುಣ ಸತ್ವಗುಣ ಪ್ರಕೃತ್ಯಾತ್ಮಕವಾಗಿರ್ತಕ್ಕಂತಹ ಅಂತಃಕರಣ ಮನಸ್ಸಿದೆ. ಅಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ಪ್ರವೃತ್ತಿಗಳಿದೆ. ಆ ಶತ್ರುಗಳು ಕಾಯ್ತಾ ಕೂತಿರ್ತಾರೆ. ಸ್ವಲ್ಪ ಅವಕಾಶ ಕೊಟ್ಟರು ನಮ್ಮನ್ನ ನುಂಗೇ ಹಾಕಿ ಬಿಡ್ತಾರೆ. ಆದ್ದರಿಂದ ಶ್ರೀಮದಾಚಾರ್ಯ ಅಂತಾರೆ, ಬಲಿನಂ ನಿಜ ವೈರಿಣಂ ದೃಢಂ ನಿಹತ್ಯ. ಅತ್ಯಂತ ಬಲಿಷ್ಠನಾದ ನಿಜ ವೈರಿಣಂ, ನಮಗೆ ಶತ್ರು ಅಂತಹ ಅಜ್ಞಾನ ಹಾಗೂ ವಿಪರೀತ ಜ್ಞಾನ ಸಂಶಯ ರಾಗ ದ್ವೇಷ ಮೊದಲಾಗಿರ್ತಕ್ಕಂಥ ಎಲ್ಲವನ್ನ ಚೆನ್ನಾಗಿ ನಾಶ ಮಾಡ್ಕೋಬೇಕು. ಹೇಗೆ ಸಾಧ್ಯ ಅದು? ನೀವೇ ಬಲಿಷ್ಠ ಅಂತೀರಿ, ನಿಜ ವೈರಿ ಅಂತ ಹೇಳ್ತೀರಿ, ಅಂತಹ ಶತ್ರುವನ್ನ ನಾವು ಹೇಗೆ ನಾಶ ಮಾಡಿಕೊಳ್ಳೋದು? ತುಂಬಾ ಕಷ್ಟವಲ್ಲ? ನೀವೇ ಕಷ್ಟ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ನಿಜ ಕಷ್ಟನೇ. ಅದಕ್ಕೆ ಹೇಳ್ತಾರೆ, ಸುಮನೋಸಿಭಿ. ಅಸಿ ಅಂದ್ರೆ ಖಡ್ಗ, ಚಾಕು ಖಡ್ಗ ಅಂತ ದೊಡ್ಡದಿರ್ತಾರ, ಖಡ್ಗ ಅಸಿ ಅಂತ ಕರೀತಾರೆ. ಆ ಶತ್ರುವನ್ನ ನಾಶ ಮಾಡಬೇಕು. ಯಾವುದರಿಂದ? ಖಡ್ಗದಿಂದ. ಹೇಗೆ ಒಬ್ಬ ಶತ್ರುವಿನ ಕುತ್ತಿಗೆಯನ್ನ ಕತ್ತರಿಸಿ ಹಾಕ್ತೇವೋ ಹಾಗೆ ನಮ್ಮ ಶತ್ರುವನ್ನ, ನಮ್ಮ ಸಾಧನಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಶತ್ರುವನ್ನ ನಾಶ ಮಾಡಬೇಕು. ಹೇಗೆ ನಾಶ ಮಾಡೋದು? ಯಾವ ಖಡ್ಗ? ಈ ಖಡ್ಗ ತಗೊಂಡು ಮನಸ್ಸು ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಸುಮನೋಸಿವಿಹಿ, ಒಳ್ಳೆಯ ಮನಸ್ಸು. ಒಳ್ಳೆಯ ಮನಸ್ಸು ಅಂದ್ರೆ ಕೇವಲ ಮನಸ್ಸಲ್ಲ, ಮನೋವೃತ್ತಿಗಳು ಅಂತ ಅರ್ಥ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ, ದಯ, ಕರುಣೆ, ಭಕ್ತಿ, ಶ್ರದ್ಧೆ ಹಾಗೂ ಶಾಸ್ತ್ರ ನಿಷ್ಠೆ, ಹೀಗೆ ನಾನಾ ವಿಧವಾಗಿರತಕ್ಕಂತಹ ಏನು ಸದ್ಗುಣಗಳಿವೆಯಲ್ಲ, ಇವುಗಳನ್ನ ಮನೋವೃತ್ತಿ ಅಂತ ಕರೀತಾರೆ. ಸುಮನೋ ಅಸಿವಿ, ಅದನ್ನೇ ಹೇಳ್ತಾರೆ. ನಮಗೆ ಜಗತ್ತಿನಲ್ಲಿರ್ತಕ್ಕಂತಹ ವಸ್ತುಗಳ ಮೇಲೆ ಅಭಿಮಾನವೇ ಇರಬಾರ್ದು. ಎಷ್ಟು
ಎಷ್ಟು ಶಾಸ್ತ್ರ ಕೇಳ್ತೇವೆ, ಎಷ್ಟು ವಿಷಯಗಳನ್ನ ನೋಡ್ತೇವೆ, ಆದ್ರೂ ಮತ್ತೆ ಅಭಿಮಾನವನ್ನು ಬಿಡೋದಿಲ್ಲ. ಭಗವಂತ ನಿನ್ನ ಸಂಕಲ್ಪ ಇದ್ದಂತೆ ನನ್ನ ನಡೆಸು, ಎನ್ನೇ ನಿನ್ನದೇ ಸ್ವಾಮಿ. ದಾಸರೊಂದು ಹಾಡನ್ನು ಹೇಳ್ತಾರೆ, ಎಂದೇ ನನ್ನದೇನೂ ಇಲ್ಲ, ಎಲ್ಲ ನಿನ್ನದೇ. ಎಂದೇನದೋ ಸ್ವಾಮಿ ನಿಂದೇ ಇದೆಲ್ಲ, ನಮ್ದೇನೂ ಇಲ್ಲ. ಆದ್ರೂ ಮನುಷ್ಯನಿಗೆ ಎಷ್ಟು ವಿಚಿತ್ರ ಅಂತಂದ್ರೆ ಅಭಿಮಾನ, ಅಹಂಕಾರ. ಓ ಅದು ನಂದು, ಇದು ನಂದು, ಇದು ನಂದು. ನಮ್ದು ಎಷ್ಟು ಅಂತ ಗೊತ್ತಾ ನಮಗೆ? ನಾವು 50 years, 60 years, 70 years, 80 years, 90 years, 100 years ಅಲ್ಲಿವರೆಗೆ ನನ್ನದು 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 ಅಂತ ಹೇಳ್ಬೋದೇ ಹೊರತಾಗಿ ಆ ದೇಹ ಬಿಟ್ಟ ಏನು ಸಂಬಂಧ ಇಲ್ಲ. ಎಲ್ಲ ಬಿಟ್ಟೇ ಹೋಗೋದು, ಇಟ್ಟು ಹೋಗೋದು, ಬಿಟ್ಟು ಹೋಗೋದು, ನಮಗೇನು ಸಂಬಂಧ ಇಲ್ಲ. ಇಂತಹ ವಸ್ತುಗಳಿಗಾಗಿ ಮನುಷ್ಯ ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಒದ್ದಾಡ್ತಾನೆ. ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಮೋಕ್ಷ ಕೊಡತಕ್ಕಂತಹ ಜ್ಞಾನಕ್ಕಾಗಿ ನಾವು ಶ್ರಮ ಪಡೋದಿಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಸುಮನೋಸ್ಥಿತಿ, ಒಳ್ಳೆಯ ಮನೋವೃತ್ತಿಗಳು. ನಮ್ಮ ಮನಸ್ಸನ್ನ, ಆ ಮನಸ್ಸಿನಲ್ಲಿರ್ತಕ್ಕಂತಹ ವೃತ್ತಿಗಳಂದ್ರೆ ಒಳ್ಳೆಯ ಭಾವನೆಗಳನ್ನ, ಅವೇ ಖಡ್ಗ. ನಮ್ಮ ಅಹಂಕಾರ, ನಮ್ಮ ಅಭಿಮಾನ, ಇವುಗಳನ್ನೆಲ್ಲ ದ್ವೇಷ, ಅಸೂಯ, ಮಾತ್ಸರ್ಯ, ಮೋಹ, ಮಮತೆ, ಇವುಗಳನ್ನೆಲ್ಲ ಆ ಒಳ್ಳೆಯ ಮನೋವೃತ್ತಿ ಎಂಬ ಖಡ್ಗದಿಂದ ಕತ್ತರಿಸಿ ಹಾಕಬೇಕು ಅಂತ. ಇವೆಲ್ಲ ನಮಗೆ ಶತ್ರುಗಳು. ಈ ಶತ್ರುಗಳನ್ನ ನಾವು ಸುಮನೋಸಿವಿ, ಒಳ್ಳೆಯ ಮನಸ್ಸು, ಒಳ್ಳೆಯ ಮನೋವೃತ್ತಿಗಳು, ಭಗವಂತನೇ ಪ್ರೇರಕ, ಭಗವಂತನೇ ಕರ್ತ, ಭಗವಂತನೇ ನಿಯಾಮಕ. ಗುರುಗಳ ಅನುಗ್ರಹದಿಂದೆಲ್ಲ ನಡೀತದೆ. ಆ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಅನುಗ್ರಹದಿಂದ ಎಲ್ಲವೂ ನಮಗೆ ಕ್ಷೇಮವಾಗತ್ತೆ ಅಂತ ಅನ್ನೋ ಜ್ಞಾನ, ಇವೆಲ್ಲ ಇದಲ್ಲಿದೆ ಒಳ್ಳೆಯ ಮನೋವೃತ್ತಿಗಳು. ಇವುಗಳಿಂದ ಇದಕ್ಕೆ ವಿರುದ್ಧವಾದ ಏನೇನು ನಮ್ಮ ಮನಸ್ಸಿನಲ್ಲಿ ಭಾವನೆ ಬರುತ್ತೋ, ನಮಗೆ ಅಜ್ಞಾನ ವಿಪರೀತ ಸಂಶಯಗಳಿದೆ ಅಥವಾ ಇನ್ನೇನು ದ್ವೇಷ, ಎಲ್ಲವನ್ನು ಕತ್ತರಿಸಿ ಆಗುತ್ತೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಇಂತಹ ಒಳ್ಳೆಯ ಭಾವನೆಗಳು ಬರೋದು ತುಂಬಾ ಕಷ್ಟ. ಆ ಭಾವನೆಗಳೇ ದೊಡ್ಡ ಖಡ್ಗ, ಅದು ಬಿಟ್ಟರೆ ನಮ್ಗೆ ನಡೆಯೋದಿಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಶ್ರುತಿ ಶಾಣ ನಿಶಾತತಮೈ. ಏನ್ ಶ್ರೀಮದಾಚಾರ್ಯ ಶಬ್ದ, ಎಷ್ಟು ಅದ್ಭುತವಾಗಿ ನಮಗೆ ಉಪದೇಶವನ್ನು ಮಾಡ್ತಾರೆ. ನಮಗೆ ಒಳ್ಳೆಯ ಭಾವನೆ ಬರುತ್ತೆ, ಎರಡನೇ ಕ್ಷಣಕ್ಕೆ ಮಾಯವಾಗಿ ಬಿಡುತ್ತೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ಇವತ್ತೇನಾದ್ರೂ ಗಾಯತ್ರಿ ಮಹಿಮೆಯನ್ನು ಕೇಳಿದೀವಿ ಅಂತ ಇಟ್ಕೊಳ್ಳೋಣ, 1 ತಾಸು 2 ತಾಸು. ಅವಾಗ ನವಾಗ ಅನಿಸ್ತು, ಅಯ್ಯೋ ಎಷ್ಟು ಟೈಮ್ ವೇಸ್ಟ್ ಮಾಡ್ಬಿಟ್ಟಿವಿ, 10 ವರ್ಷ 20 ವರ್ಷ 30 ವರ್ಷ ಗಾಯತ್ರಿ ಜಪ ಮಾಡ್ಲೇ ಇಲ್ಲ, ನಾಳಿಂದ 108 ಜಪ ಮಾಡೋಣ ಅಂತ ಇವತ್ತು ಸಂಕಲ್ಪ ಮಾಡ್ತೀವಿ. ಬೆಳಿಗ್ಗೆ ಆದ ತಕ್ಷಣ ಎಲ್ಲ ಮರ್ತು ಬಿಡ್ತೀವಿ. ಮತ್ತೆ ಮೊದಲಾಗಿ ಒಂದು 10 ಗಾಯತ್ರಿ ಜಪ ಮಾಡಿ ಗಡಿಬಿಡಿ ಇದೆ, ಬೇಗ ಹೋಗ್ಬಿಟ್ಟು ಓದೋದು. ಅವಾಗ ಎಷ್ಟು ಉಗ್ರವಾಗಿ ನಮ್ಮ ಮನಸ್ಸಿನಲ್ಲಿ ಮಾಡ್ಲೇಬೇಕು ಅಂತ ಸಂಕಲ್ಪ ಬಂದಿತ್ತು, ಅಷ್ಟೇ ಅದು ಸುಲಭವಾಗಿ ಕರಗಿ ಹೋಗುತ್ತೆ. ಒಳ್ಳೆಯ ಭಾವನೆಗಳು ಬರುತ್ತೆ, ಅದು ಕರಗಿ ಹೋಗುತ್ತೆ. ಹಾಗೆ ಸಜ್ಜನರಿಗೆ ಕಷ್ಟಗಳು ಬರ್ತದೆ, ಅದು ಹಾಗೇ ಕರಗಿ ಹೋಗುತ್ತೆ. ಯಾವಾಗ ಭಗವಂತನ ಭಕ್ತಿ ಇದ್ದರೆ. ಭಗವಂತನ ಭಕ್ತಿ ಇದ್ದಾಗ ಎಲ್ಲವೂ ಹಾಗೇ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ. ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ದೊಡ್ಡದಾಗಿರ್ತಕ್ಕಂಥ ಐಸ್ ಗಡ್ಡೆ ಸೂರ್ಯನ ಪ್ರಕಾಶ ಬಂದರೆ ತಾನೇ ಕರಗಿ ಹೋಗ್ತದೆ. ಹಾಗೆ ಭಕ್ತರಿಗೆ ಬಂದಿರತಕ್ಕಂತಹ ದೊಡ್ಡ ಕಷ್ಟಗಳೆಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂತಹ ಸೂರ್ಯನಂತೆ ಇರೋ ಭಗವಂತನ ತೇಜಸ್ಸು, ಅವನ ಭಕ್ತಿ, ಅವನ ಜ್ಞಾನ, ಅವನ ಅನುಗ್ರಹ ಬಂದ್ಬಿಟ್ರೆ ಹಾಗೇ ಕರಗಿ ಹೋಗ್ಬಿಡ್ತದೆ.
ಹೀಗಾಗಿ ಭಗವಂತನ ಉಪಾಸನೆ ಮಾಡಬೇಕು. ಅದಕ್ಕಿಂತಲೂ ಮೊದಲಿಗೆ ನಾವು ಅವಶ್ಯವಾಗಿ ಉತ್ತಮವಾಗಿರ್ತಕ್ಕಂತಹ ಮನಸ್ಸಿನ ಒಂದು ಭಾವನೆ ಪಡಿಬೇಕು. ಆ ಭಾವನೆಗಳೇ ನಮ್ಮ ಶತ್ರುಗಳನ್ನ ಕತ್ತರಿಸಲಿಕ್ಕೆ ಖಡ್ಗ ಇದ್ದಂತೆ. ಸುಮಾನೋ ಸಿಬಿ, ಅವುಗಳಿಂದ ನಮ್ಮ ಶತ್ರುಗಳನ್ನು ನಾಶ ಮಾಡಿ ನಾವು ಭಗವಂತನ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮದ್ ಆಚಾರ್ಯ ತಿಳಿಸ್ತಾ ಇದ್ದಾರೆ. ನಿರಂತರವಾಗಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಭಗವಂತನ ಉಪಾಸನೆಗೆ ಸಿದ್ಧವಾಗಿರಬೇಕು. ಆ ಭಗವಂತನ ಸ್ಮರಣೆ ಮನಸ್ಸಿನಲ್ಲಿ ನಡೀತಾ ಇರಬೇಕು. ರಾಮನಾಮ, ನಾನು ಮೊನ್ನೆ ಹೇಳಿದಾಗೆ ರಾಮ, ಕೃಷ್ಣ, ಗೋವಿಂದ ಮೊದಲಾದ ನಾಮಸ್ಮರಣೆ ಮಾಡೋಣ, ದೇವರ ಸ್ಮರಣೆ ಬರದೇ ಇದ್ದರೂ ಕೂಡ ಅಂತಹ ಆ ಭಗವಂತನ ಉಪಾಸನೆಯನ್ನ ನಿರಂತರವಾಗಿ ಎಲ್ಲ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ನಮ್ಮಿಂದ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ.